ಹಾಯ್ ಹಲೋ ನಮಸ್ಕಾರ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ ಚೇತನ್ ಸರ್ ಮಾಡುವ ನಮಸ್ಕಾರಗಳು. ಹಾಗೆ ಕರ್ನಾಟಕ ಇತಿಹಾಸ ಸಿರೀಸ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ. ನಾವು ನಿನ್ನೆ ತರಗತಿಯಲ್ಲಿ ಅಂದ್ರೆ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಕದಂಬರ ಮನೆತನದ ಬಗ್ಗೆ, ಕದಂಬ ಸಾಮ್ರಾಜ್ಯದ ಬಗ್ಗೆ ನೋಡಿದ್ವಿ. ಹಾಗೆ ಕದಂಬರ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಶಾಸನಗಳನ್ನ ನಾವು ನೋಡಿದ್ವಿ. ಕದಂಬರ ಉಲ್ಲೇಖ ಎಲ್ಲದ, ಆಮೇಲೆ ಕದಂಬರ ಏನಪ್ಪಾ ಅಂದ್ರೆ ಸಾಹಿತ್ಯಿಕ ಆಧಾರಗಳ ಮೇಲೆ ನಾವು ಏನಂದ್ರೆ ಆಧಾರಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಕದಂಬರ ಮೂಲದ ಬಗ್ಗೆ ನೋಡೋಣ. ಕದಂಬರ ಮೂಲದ ಬಗ್ಗೆ ತಿಳಿದುಕೊಳ್ಳುವಂತಹ ಸಮಯ. ಸೊ ಅದಕ್ಕಿಂತ ಮೊದಲು ಪ್ಲೀಸ್ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ರಿ. ಅರ್ಥ ಆಯ್ತಾ? ಸೊ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ರಿ. ಆಮೇಲೆ ವಿಡಿಯೋನ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಜನರಿಗೆ ತಲುಪಿಸುವ ಹಾಗೆ ಶೇರ್ ಅನ್ನ ಮಾಡ್ರಿ. ಸೊ ಮೊದಲಿಗೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರ ಮೂಲ, ಕದಂಬರ ಮೂಲದ ಬಗ್ಗೆ ನಾವು ನೋಡೋಣ್ರಿ. ಕದಂಬರ ಮೂಲ ಅಂದ್ರೆ ಕದಂಬ ಸಾಮ್ರಾಜ್ಯ ಯಾವ ರೀತಿ ಸ್ಥಾಪನೆ ಆಯ್ತು ಅಂತ ನಾವು ತಿಳ್ಕೊಳ್ಳುವಂತ ಸಮಯ. ಹೌದಾ? ಸೊ ತಾಳಗುಂದ ಶಾಸನ, ನಾ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ತಾಳಗುಂದ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ರೀ? ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತಹ ತಾಳಗುಂದ ಶಾಸನದ ಪ್ರಕಾರ ಯಾವ ರೀತಿ ಈ ಶಾಸನ ಏನ್ ಹೇಳ್ತದ ಅಂತಂದ್ರೆ ಯಾವ ರೀತಿ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಆಯ್ತು ಅಂತ ಹೇಳ್ತೈತಿ. ಸೊ ಕದಂಬ ಸಾಮ್ರಾಜ್ಯದ ಸ್ಥಾಪಕ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಮಯೂರ ವರ್ಮ. ಯಾರ್ರೀ? ಮಯೂರ ವರ್ಮ. ಕದಂಬ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂತಂದ್ರ ಮಯೂರ ವರ್ಮ. ಈತನ ಗುರು ಯಾರಪ್ಪ ಅಂತಂದ್ರ ವೀರಶರ್ಮ ರೀ. ಈತನ ಗುರು ವೀರಶರ್ಮ. ಈ ಗುಡ್ನಾಪುರ ಶಾಸನ ಅಂತ ಬರ್ತದ. ಯಾವ್ದ್ರಿ? ಗುಡ್ನಾಪುರ ಶಾಸನ ಎಲ್ಲಿ ಕಂಡು ಬರ್ತದ? ಗುಡ್ನಾಪುರ ಶಾಸನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದ್ರಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಈ ಗುಡ್ನಾಪುರ ಶಾಸನದ ಪ್ರಕಾರ ಈ ವೀರಶರ್ಮ ಏನಾಗ್ತಾನಪ್ಪ ಅಂತಂದ್ರ, ವೀರಶರ್ಮನೇ ಈತನ ತಾತನಾಗಿರ್ತಾನ್ರಿ, ಅಜ್ಜ. ವೀರಶರ್ಮನೇ ಏನಪ್ಪಾ ಅಂತಂದ್ರೆ ಈ ಮಯೂರವರ್ಮನ ಅಜ್ಜ ಆಗಿರ್ತಾನೆ. ಅದೇ ರೀತಿ ಮಯೂರವರ್ಮನ ಅಜ್ಜನ ಹೆಸರು ಅಜ್ಜ ಯಾರಪ್ಪ ಅಂತಂದ್ರೆ ವೀರಶರ್ಮ. ಇದೇ ವೀರಶರ್ಮ ಮಯೂರವರ್ಮನ ಏನಪ್ಪಾ ಅಂತಂದ್ರ ಗುರು. ಮಯೂರವರ್ಮನ ಏನಪ್ಪಾ ಅಂತಂದ್ರೆ ಇವ ಗುರುವು ಯಾರಪ್ಪ ಅಂತಂದ್ರೆ ವೀರಶರ್ಮನೇ, ತಾತನು ಯಾರಪ್ಪ ಅಂದ್ರೆ ವೀರಶರ್ಮನೇ. ಈ ಮಯೂರವರ್ಮನ ಮೊದಲ ಹೆಸರು, ಮೂಲ ಹೆಸರು ಏನಪ್ಪಾ ಅಂತಂದ್ರ ಮಯೂರ ಶರ್ಮರಿ. ಏನ್ರಿ? ಮಯೂರ ಶರ್ಮ. ಈ ಮಯೂರವರ್ಮನ ಮೂಲ ಹೆಸರು ಏನಪ್ಪಾ ಅಂದ್ರ ಮಯೂರ ಶರ್ಮ. ಈ ಮಯೂರ ಶರ್ಮ ಮೂಲತಃ ಬ್ರಾಹ್ಮಣರಿ. ಈ ಮಯೂರ ಶರ್ಮ ಬ್ರಾಹ್ಮಣನಾಗಿರ್ತಾನೆ. ಈತ ಬ್ರಾಹ್ಮಣನಾದಂತಹ ಮಯೂರ ಶರ್ಮ ತನ್ನ ತಾತ ಮತ್ತೆ ಗುರುವಾದಂತಹ ವೀರಶರ್ಮನೊಂದಿಗೆ ಎಲ್ಲಿ ಹೋಗ್ತಾನಪ್ಪ ಅಂತಂದ್ರ ಕಂಚಿಗೆ ಹೋಗ್ತಾನ್ರಿ. ಎಲ್ಲಿ ಹೋಗ್ತಾನ್ರಿ? ಕಂಚಿಗೆ ಹೋಗಿರ್ತಾನ್ರಿ. ಕಂಚಿಗೆ ಯಾಕೆ ಹೋಗ್ತಾನಪ್ಪ ಅಂತಂದ್ರ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾನ್ರಿ. ವಿದ್ಯಾಭ್ಯಾಸಕ್ಕೆ ಏನಂತಂದ್ರ ತನ್ನ ತಾತನ ಜೊತೆಗೆ ಕಂಚಿಗೆ ಹೋಗಿರ್ತಾನೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಏನಾಗಿರ್ತಾನ ಅಂತಂದ್ರ ಮಯೂರ ಶರ್ಮ ತನ್ನ ತಾತನಾದಂತಹ ವೀರಶರ್ಮನ ಜೊತೆಗೆ ಕಂಚಿಗೆ ಹೋಗಿರ್ತಾನ್ರಿ. ಕಂಚಿಗೆ ಹೋದಾಗ ಇವರಿಗೆ ಏನಾಗ್ತದಪ್ಪ ಅಂತಂದ್ರ ಒಂದ ಅವಮಾನ ಆಗ್ತದ್ರಿ. ಏನಾಗ್ತದ ಅಲ್ಲಿ? ಅವಮಾನ ಆಗ್ತೈತಿ, ಇನ್ಸಲ್ಟ್ ಆಗ್ತೈತ್ರಿ. ಈ ಇನ್ಸಲ್ಟ್ ಆಗಿದ್ದ ಕಾರಣಕ್ಕನೇ ಏನಪ್ಪಾ ಅಂತಂದ್ರೆ ಈ ಮಯೂರ ಶರ್ಮ ಮುಂದೆ ಏನಾಗ್ತಾನಪ್ಪ ಅಂತಂದ್ರ ಮಯೂರವರ್ಮನಾಗಿ ಏನಂತಂದ್ರೆ ಚೇಂಜ್ ಆಗಿ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಇಡೀ ಒಂದು ದೊಡ್ಡ ಸಾಮ್ರಾಜ್ಯವಾದಂತ ಕದಂಬ ಸಾಮ್ರಾಜ್ಯವನ್ನ ಏನಪ್ಪಾ ಅಂತಂದ್ರ ನಿರ್ಮಾಣ ಮಾಡ್ತಾನೆ, ಸೃಷ್ಟಿಯನ್ನ ಮಾಡ್ತಾನೆ, ಸ್ಥಾಪನೆಯನ್ನ ಮಾಡ್ತಾನೆ. ಹಾಗಾದ್ರೆ ಘಟನೆ ಏನಾಯ್ತು? ಈ ಅವಮಾನ ಆದಂತಹ ಘಟನೆ ಏನ್ರಿ? ಅವಮಾನ ಆದಂತಹ ಘಟನೆಯನ್ನ ನಾವ್ ಇವತ್ತೇನಪ್ಪಾ ಅಂತಂದ್ರೆ ತಿಳಿದುಕೊಳ್ಳೋಣ್ರಿ. ಈ ಮಯೂರ ಶರ್ಮ ಏನಪ್ಪಾ ಅಂತಂದ್ರ ಈ ಮಯೂರ ಶರ್ಮ ಏನಾಗಿರ್ತಾನಪ್ಪಾ ಅಂತಂದ್ರ ಕಂಚಿಗೆ ಹೋಗಿರ್ತಾನೆ. ತನ್ನ ತಾತನ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಅಂತಂದೇಳಿ ಕಂಚಿಗೆ ಹೋಗಿರ್ತಾನೆ. ಮೂಲತರ ಬ್ರಾಹ್ಮಣನಾದಂತ ಈತ ಒಂದು ದಿನ ಏನ್ ಮಾಡ್ತಾನಪ್ಪಾ ಅಂತಂದ್ರ ಆ ಕಂಚಿಯ ನದಿಯ ದಡದ ಮೇಲೆ ರೀ, ಕಂಚಿಯ ನದಿಯ ದಡದ ಮೇಲೆ ಏನ್ ಮಾಡಿರ್ತಾನಪ್ಪಾ ಅಂತಂದ್ರ ಕಂಚಿಯ ನದಿಯ ದಡದ ಮೇಲೆ ಏನಪ್ಪಾ ಅಂತಂದ್ರೆ ಕುತ್ಕೊಂಡು ಅಲ್ಲಿ ಏನಪ್ಪಾ ನದಿಯ ದಡದ ಮೇಲೆ ತನ್ನ ಎಲ್ಲ ಬಟ್ಟೆಗಳನ್ನ ಇಟ್ಕೊಂಡು ಆ ನದಿಯಲ್ಲಿ ಕಂಚಿಯಲ್ಲಿ ಹರಿಯುವಂತಹ ನದಿಯಲ್ಲಿ ಏನ್ ಮಾಡ್ತಿರ್ತಾನಂದ್ರೆ ಸ್ನಾನವನ್ನ ಮಾಡ್ತಿರ್ತಾನ್ರಿ. ನದಿಯಲ್ಲಿ ಏನ್ ಮಾಡ್ತಿರ್ತಾನೆ ಈತ? ಯಾರು? ಮಯೂರ ಶರ್ಮ ಸ್ನಾನ ಮಾಡ್ತಿರ್ತಾನ. ಅವನ್ ಏನ್ ಬಟ್ಟೆಯನ್ನ ಇಟ್ಟಿರ್ತಾನ, ನದಿಯ ದಡದ ಮೇಲೆ ಏನ್ ಬಟ್ಟೆ ಇಟ್ಟಿರ್ತಾನ, ಅಲ್ಲಿಯ ದೊರೆ, ಕಂಚಿಯ ದೊರೆ ರೀ. ಯಾರ್ರೀ? ಕಂಚಿಯ ದೊರೆ ಅಂದ್ರ ಪಲ್ಲವರ ದೊರೆ ಯಾರಪ್ಪ ಅಂತಂದ್ರ ಶಿವಸ್ಕಂದವರ್ಮ ರೀ. ಪಲ್ಲವ ದೊರೆ
ಪಲ್ಲವ ದೊರೆ ಶಿವಸ್ಕಂದವರ್ಮ ತನ್ನ ಸೈನ್ಯದ ಜೊತೆಗೆ ಈ ಒಂದು ದಡದ ಮೇಲೆ ಅದೇ ದಡದ ಮೇಲೆ ಅವ ಏನಪ್ಪಾ ಅಂತಂದ್ರ ಅವನೇಲಿ ಬಟ್ಟೆ ಇಟ್ಟಿರ್ತಾನ, ಆ ಬಟ್ಟೆ ಇಟ್ಟಂತಹ ದಾರಿಯ ಮೇಲೆ ಏನಂತಂದ್ರ ತನ್ನ ಸೈನ್ಯದೊಂದಿಗೆ ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರ ಅಲ್ಲಿ ಹೋಗ್ತಿರ್ತಾನೆ. ಹೋಗ್ಬೇಕಾದ್ರ ಈತ ಏನ್ ಮಾಡ್ಬಿಡ್ತಾನಪ್ಪ ಅಂತಂದ್ರ ಇವನ ಮಡಿ ಬಟ್ಟೆಗಳ ಬಟ್ಟೆಯನ್ನ ಏನ್ ಮಾಡ್ಕೊಂಡು ಹೋಗ್ಬಿಡ್ತಾನ್ರಿ, ಅವ ತುಳ್ಕೊಂಡು ಹೋಗ್ಬಿಡ್ತಾನ್ರಿ. ಯಾರು? ಶಿವಸ್ಕಂದವರ್ಮ ಈ ಮಯೂರ ಶರ್ಮ ಇಟ್ಟಿರುವಂತಹ ಮಡಿ ಬಟ್ಟೆಗಳನ್ನ ಏನ್ ಇಟ್ಟಿರ್ತಾನ, ದಡದ ಮೇಲೆ ಏನ್ ಮಡಿ ಬಟ್ಟೆ ಇಟ್ಟಿರ್ತಾನ, ತಾನು ಹೋಗ್ಬೇಕಾದ್ರ ಸಾರೋಟೊಳಗೆ ಕುತ್ಕೊಂಡು ಹೋಗ್ಬೇಕಾದ್ರ ಆ ಮಡಿ ಬಟ್ಟೆಗಳನ್ನ ಏನ್ ಮಾಡ್ತಾನವ, ತುಳ್ಕೊಂಡು ಹೋಗ್ಬಿಡ್ತಾನ್ರಿ. ತುಳ್ಕೊಂಡು ಹೋದಂತ ಘಟನೆಯನ್ನ ಯಾರು ನೋಡ್ತಾರಪ್ಪ ಅಂತಂದ್ರೆ ಈ ಮಯೂರ ಶರ್ಮ ನೋಡ್ತಾನ್ರಿ. ತುಳ್ಕೊಂಡು ಹೋದಂತ ಘಟನೆಯನ್ನ ಈ ಮಯೂರ ಶರ್ಮವನ್ನ ನೋಡ್ತಾನ. ಮಯೂರ ಶರ್ಮ ನೋಡಿ ಈ ಶಿವಸ್ಕಂದವರ್ಮನಿಗೆ ಹೋಗಿ ಕೇಳ್ತಾನ್ರಿ. ಶಿವಸ್ಕಂದವರ್ಮನಿಗೆ ಹೋಗಿ ಕೇಳ್ತಾನ, ಯಾಕ್ರಿ ನೀವ್ ಹಿಂಗ್ ಮಾಡಿದ್ರಿ? ಆ ಘಟನೆ ಬಗ್ಗೆ ಕೇಳ್ತಾನ್ರಿ. ದೊರೆ, ನೀವು ಹಿಂಗ್ ಮಾಡ್ಬಾರ್ದಾಗಿತ್ತ, ನನ್ನ ಮಡಿ ಬಟ್ಟೆಗಳನ್ನ ನೀವು ಏನಪ್ಪಾ ಅಂತಂದ್ರ ತುಳ್ಕೊಂಡು ಹೋಗಿ ನನ್ನ ಆಚಾರ ವಿಚಾರಗಳನ್ನ ಕೆಡಿಸಿದ್ರಿ. ಯಾಕಂತಂದ್ರ ಬ್ರಾಹ್ಮಣರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸ್ಕೊಂಡು ಸಂಧ್ಯಾ ವಂದನೆ ಮಾಡ್ತಿರ್ತಾರೆ. ಸೊ ಅದ್ ಮಡಿ ಬಟ್ಟೆಯನ್ನ ಹಾಕೊಂಡು ಸಂಧ್ಯಾ ವಂದನೆ ಮಾಡ್ತಿರ್ತಾರೆ. ಸೊ ಅವನ ಮಡಿ ಬಟ್ಟೆಗಳನ್ನ ತುಳಿದುಕೊಂಡು ಹೋದಂತ ಈತ ಏನಪ್ಪಾ ಅಂತಾರೆ, ಇವನ ಆಚಾರ ವಿಚಾರಗಳನ್ನ, ಇವನ ಆಚರಣೆಗಳನ್ನ ಕೆಡಿಸಿದ ಅಂತಂದು ಹೇಳಿ ತಿಳ್ಕೊಂಡು ಕೆಡಿಸಿರ್ತಾನೆ. ಸೊ ಹಾಗಾಗಿ ಈತ ಮಯೂರ ಶರ್ಮ ಹೋಗಿ ಯಾರನ್ನ ಕೇಳ್ತಾನೆ? ಶಿವಸ್ಕಂದವರ್ಮನನ್ನ ಕೇಳ್ತಾನೆ, ಯಾಕ್ರಿ ನೀವು ಹಿಂಗ್ ಮಾಡಿದ್ರಿ ಅಂತ. ಅವಾಗ ಶಿವಸ್ಕಂದವರ್ಮ ಹೇಳ್ತಾನ, ಆಫ್ಟರ್ ಆಲ್ ನೀನೊಬ್ಬ ಬ್ರಾಹ್ಮಣ, ಆಫ್ಟರ್ ಆಲ್ ನೀನೊಬ್ಬ ಬ್ರಾಹ್ಮಣನಾಗಿ ನನಗ್ ಕೇಳಾಕತ್ತಿ ಬಂದ, ನಿನ್ನ ಒಂದು ಬಟ್ಟೆ ತುಳಿದಿದ್ ನಿನ್ಗೆ ದೊಡ್ಡ ಇಶ್ಯೂ ಆಯ್ತು. ಒಬ್ಬ ದೊರೆ, ಒಬ್ಬ ಸಾಮ್ರಾಜ್ಯ, ಒಂದು ಬೃಹತ್ ಸಾಮ್ರಾಜ್ಯದ, ಒಂದು ಪಲ್ಲವ ಸಾಮ್ರಾಜ್ಯದ ಒಬ್ಬ ದೊರೆ ಆದಂತ ಈ ಶಿವಸ್ಕಂದವರ್ಮನಿಗೆ ನೀ ಬಂದು ಕೇಳ್ತೀಯಾ ಅಂತಂದ್ ಹೇಳಿ ಆತ ಏನಪ್ಪಾ ಅಂದ್ರ ಸೊಕ್ಕಿನಿಂದ ಮಾತಾಡ್ತಾನೆ. ನೀನೊಬ್ಬ ಬ್ರಾಹ್ಮಣನಾಗಿನರ ನನ್ನಂತ ಏನಪ್ಪಾ ಅಂದ್ರ ಒಬ್ಬ ದೊರೆಯನ್ನ ಬಂದು ನೀನು ಕೇಳುವಂತದ್ದ ಅಲ್ಲ ಇದ. ಸೊ ಅದಕ್ಕಾಗಿ ನೀನಾಗಿರಿ, ನೀನ್ ಈ ತರ ಎಲ್ಲ ಅಂತಂದ್ರ ನೀನ್ ದೊರೆಯಾಗಿ ದೊರೆಗತಿ ನನ್ನ ಏನ್ ಕೇಳಾಕ್ ಬರಬೇಡ ಅಂತಂದ್ ಹೇಳಿ ಶಿವಸ್ಕಂದವರ್ಮ ಯಾರಿಗೆ ಹೇಳ್ತಾನಪ್ಪಾ ಅಂದ್ರ ಈ ಮಯೂರವರ್ಮನಿಗೆ ಅಥವಾ ಮಯೂರ ಶರ್ಮನಿಗೆ ಏನಪ್ಪಾ ಅಂತಂದ್ರ ಹೇಳ್ತಾನ್ರಿ. ಈ ಮಾತಿನಿಂದ ಏನಾಗ್ಬಿಡ್ತಾನಪ್ಪಾ ಅಂತಂದ್ರ ಮಯೂರ ಶರ್ಮ ಏನಾಗ್ತಾನ್ರಿ, ಕೋಪ ಬಂದ್ಬಿಡ್ತದ್ರಿ ಅವಂಗ. ಮಯೂರ ಶರ್ಮನಿಗೆ ಏನಾಗ್ತದಪ್ಪ ಅಂತಂದ್ರ ಕೋಪ ಬರ್ತದ. ಯಾರಿಗ್ರಿ? ಮಯೂರ ಶರ್ಮನಿಗೆ ಕೋಪ ಬರ್ತದ. ಮಯೂರ ಶರ್ಮನಿಗೆ ಏನಾಗ್ತದಪ್ಪ ಅಂತಂದ್ರ ಕೋಪ ಬರ್ತದ. ಕೋಪ ಬಂದಂತ ಮಯೂರ ಶರ್ಮ ಅವತ್ತೇ ಹೇಳ್ತಾನ್ರಿ, ನಾನು ಏನಪ್ಪಾ ಅಂತಂದ್ರೆ ನೀನ ಏನಪ್ಪಾ ಅಂತಂದ್ರ ಈಗ ಅವಮಾನ ಮಾಡಿರಿ. ಸೊ ಇನ್ನು ಮುಂದೆ ನಾನು ಮಯೂರ ಶರ್ಮ ಆಗಂಗಿಲ್ಲ, ಇನ್ನು ಮುಂದೆ ಏನಪ್ಪಾ ಅಂತಂದ್ರ ಮಯೂರ ವರ್ಮ ಆಗ್ತೀನಿ ಅಂತಂದ್ ಹೇಳ್ತಾನ್ರಿ ಅವ. ಮಯೂರ ವರ್ಮನ ಆಗ್ತೀನಿ ಅಂದ್ರ ಶರ್ಮ ಅನ್ನೋದು ಏನಪ್ಪಾ ಅಂದ್ರೆ ಬ್ರಾಹ್ಮಣರಲ್ಲಿ ಬರುವಂತದ್ದು. ವರ್ಮ ಅಂತಂದ್ರೆ ಒಬ್ಬ ಕ್ಷತ್ರಿಯನಿಗೆ ಇಟ್ಕೊಳ್ಳುವಂತದ್ದು. ಹೌದಾ? ಸೊ ಹಾಗಾಗಿ ನಾವೊಬ್ಬ ಏನಪ್ಪಾ ಅಂತಂದ್ರೆ ಬ್ರಾಹ್ಮಣನಾದಂತ ನಾನು ಇನ್ನು ಮುಂದೆ ಕ್ಷತ್ರಿಯನಾಗಿ ಅಂತಂದ್ರೆ ಒಂದು ಕ್ಷತ್ರಿಯನ ತರ ಅಂತಂದ್ರೆ ನಾನು ಒಂದು ಏನಪ್ಪಾ ಅಂದ್ರೆ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡ್ತೀನಿ, ಸೃಷ್ಟಿ ಮಾಡ್ಲೇಬೇಕು. ಮಾಡಿ ನಾನು ಏನಪ್ಪಾ ಅಂತಂದ್ರ ಈಗ ಶಿವಸ್ಕಂದವರ್ಮ ಅಂತಂದ್ರೆ ಪಲ್ಲವರದ್ದು ಶಿವಸ್ಕಂದವರ್ಮ ಇದನ್ನ ಇವನನ್ನ ನಾನು ಏನ್ ಮಾಡ್ಬೇಕಪ್ಪ ಅಂತ ಸದೆ ಬಡಿಬೇಕು, ಇವನ ಮೇಲೆ ನಾನು ಏನಪ್ಪಾ ಅಂತಂದ್ರ ಸೇಡ್ ತೀರಿಸ್ಕೋಬೇಕು ಅಂತಂದ್ ಹೇಳಿ ಇವ ಎಲ್ಲಿಗೆ ಹೋಗ್ತಾನಪ್ಪ ಅಂತಂದ್ರ ಶ್ರೀಶೈಲಕ್ಕೆ ಹೋಗ್ತಾನ್ರಿ. ಆಂಧ್ರದ ಶ್ರೀಶೈಲಕ್ಕೆ ಹೋಗ್ತಾನ್ರಿ. ಆಂಧ್ರದ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಆಂಧ್ರದ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಕೂಟ ಯುದ್ಧವನ್ನ ಕಲಿತಾನ್ರಿ. ಯಾವ ಯುದ್ಧ ರೀ? ಕೂಟ ಯುದ್ಧ ಅಂತ ಬರ್ತದ. ಕೂಟ ಯುದ್ಧ ಅಂತಂದ್ರೆ ಏನ್ರಿ? ಗೆರಿಲ್ಲಾ ಯುದ್ಧ. ಗೆರಿಲ್ಲಾ ಯುದ್ಧ ಅಂತ ಹೇಳಿ ಕರೀತಾರೆ. ಈ ಗೆರಿಲ್ಲಾ ಯುದ್ಧವನ್ನ ಈ ಮಯೂರ ವರ್ಮ ಏನ್ ಮಾಡ್ತಾನಪ್ಪಾ ಅಂತಂದ್ರೆ ಶ್ರೀಶೈಲಕ್ಕೆ ಹೋಗಿ ಗೆರಿಲ್ಲಾ ಯುದ್ಧವನ್ನ ಕಲಿತಾನೆ. ಗೆರಿಲ್ಲಾ ಯುದ್ಧವನ್ನ ಕಲಿತು ಅಕ್ಕಪಕ್ಕದಲ್ಲಿರುವಂತ ಚಿಕ್ಕ ರಾಜ್ಯಗಳನ್ನ ಏನ್ ಮಾಡ್ತಾನಪ್ಪಾ ಅಂತಂದ್ರ ಗೆಲ್ತಾನ್ರಿ. ಚಿಕ್ಕ ರಾಜ್ಯಗಳನ್ನ ಗೆಲ್ದು ತನ್ನ ಸಾಮ್ರಾಜ್ಯವನ್ನ ದೊಡ್ಡದಾಗಿ ಮಾಡ್ತಾನೆ. ಕದಂಬ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿ ಪಲ್ಲವರ ಮೇಲೆ ಏನ್ ಮಾಡ್ತಾನಪ್ಪಾ ಅಂತಂದ್ರ ದಾಳಿ ಮಾಡ್ತಾನ್ರಿ. ಪಲ್ಲವರ ಮೇಲೆ ಏನ್ ಮಾಡ್ತಾನಪ್ಪಾ ಅಂತಂದ್ರ ದಾಳಿ ಮಾಡ್ತಾನೆ. ಒಂದು ಬಾರಿ ಮಾಡಂಗಿಲ್ಲ, 2 ಬಾರಿ, ಸಾಕಷ್ಟು, 1 ಬಾರಿ ಅಲ್ಲ 2 ಬಾರಿ ಅಲ್ಲ, ಸಾಕಷ್ಟು ಬಾರಿ ಪದೇ ಏನಪ್ಪಾ ಅಂತಂದ್ರ ದಾಳಿ ಮಾಡ್ತಾನ್ರಿ. ಪದೇ ದಾಳಿಯನ್ನ ಮಾಡೋದ್ರಿಂದ ಈ ಪಲ್ಲವರು ಏನಾಗ್ಬಿಡ್ತಾರಪ್ಪ ಅಂತಂದ್ರ ಅವನ ದಾಳಿಗೆ ಕಂಗಾಲಾಗ್ಬಿಡ್ತಾರ್ರಿ ಅವ್ರು. ಅವನ ದಾಳಿಗೆ ಏನಾಗ್ತಾರಪ್ಪ ಅಂತಂದ್ರ ಕಂಗಾಲಾಗ್ತಾರ ಅವ್ರು. ಅವನ ದಾಳಿಯಿಂದ ಕಂಗಾಲಾಗ್ತಾರೆ. ಕಂಗಾಲಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಪಲ್ಲವ ದೊರೆ ಆದಂತ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಇನ್ನು ಮುಂದೆ ಏನಪ್ಪಾ ಅಂತಂದ್ರ ನಮ್ಮ ಮೇಲೆ ದಾಳಿ ಮಾಡಬೇಡ. ಸೊ ನಿನಗೇನ್ ಬೇಕ, ನೀನ್ ದಾಳಿ ಮಾಡ್ಬೇಡ. ಸೊ ಅದಕ್ಕೆ ದಾಳಿ ಮಾಡದೇ ಇರೋದಕ್ಕೆ ಏನ್ ಮಾಡ್ತಾನಪ್ಪ ಅಂತಂದ್ರ ಅವ ಪಲ್ಲವರ ದೊರೆ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಿಯಹಾರದಿಂದ ಎಲ್ಲಿಯವರೆಗೂ ಅಂತಂದ್ರ ಅಮರಾವರ್ಣದವರೆಗೆ ಪ್ರೇಹಾರದಿಂದ ಅಮರಾವರ್ಣದವರೆಗೆ ಏನಪ್ಪಾ ಅಂದ್ರೆ ತನ್ನ ಸಾಮ್ರಾಜ್ಯವನ್ನ ಬಿಟ್ಕೊಡ್ತಾನ್ರಿ. ಪ್ರೇಹಾರ ಅಂತಂದ್ರೆ ಯಾವ್ದಪ್ಪ ಅಂತಂದ್ರ ಮಲ್ಲಪ್ರಭಾ ನದಿ ರೀ. ಮಲ್ಲಪ್ರಭಾ ನದಿಯಿಂದ
ಅರಬ್ಬಿ ಸಮುದ್ರದವರೆಗಿನ ಜಾಗವನ್ನ, ಅರಬ್ಬಿ ಸಮುದ್ರದವರೆಗಿರುವಂತಹ ಎಲ್ಲಾ ಭೂಮಿಯನ್ನ ಏನಪ್ಪಾ ಅಂತಂದ್ರ ನಿನಗ ಬಿಟ್ಟು ಕೊಟ್ಬಿಡ್ತೀನಿ, ತಗೊಂಡ್ ಬಿಡು ಅಂತಂದ್ ಹೇಳಿ ಏನಪ್ಪಾ ಅಂತಂದ್ರ ತಗೊಂಡ್ಬಿಡ್ನಿ, ನೀನ್ ನನಗೆ ಇನ್ನೇನ್ ಬೇಡ, ನನಗ ಇದನ್ನ ತಗೊಂಡ್ಬಿಡು, ನನ್ನ ಮೇಲೆ ಏನಪ್ಪಾ ಅಂತಂದ್ರ ನೀನ್ ದಾಳಿಯನ್ನ ಮಾಡಾಕ್ ಹೋಗ್ಬೇಡ, ಪದೇ ಪದೇ ದಾಳಿಯನ್ನ ಮಾಡಾಕ್ ಹೋಗ್ಬೇಡ ಅಂತಂದ್ ಹೇಳಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಆತ ಹೇಳ್ತಾನ್ರಿ. ಯಾರಿಗೆ? ಆ ಕದಂಬರ ಮನೆತನದ ದೊರೆಯಾದಂತಹ ಮಯೂರವರ್ಮನಿಗೆ ಹೇಳ್ತಾನೆ. ಮಯೂರವರ್ಮ ಅಲ್ಲಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಆ ಒಂದು ಭೂಮಿಯನ್ನ ತೆಗೆದುಕೊಂಡು ಅಲ್ಲಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಕದಂಬ ಮನೆತನವನ್ನ, ಕದಂಬ ಸಾಮ್ರಾಜ್ಯ ಸ್ಥಾಪನೆಯನ್ನ ಮಾಡ್ತಾನ್ರಿ. ಕದಂಬ ಸಾಮ್ರಾಜ್ಯ ಏನ್ ಮಾಡ್ತಾನಪ್ಪಾ ಅಂತಂದ್ರ ಸ್ಥಾಪನೆಯನ್ನ ಮಾಡ್ತಾನೆ. ಅರ್ಥ ಆಯ್ತಾ? ಕದಂಬ ಸಾಮ್ರಾಜ್ಯವನ್ನ ಆತ ಅಲ್ಲಿ ಸ್ಥಾಪನೆಯನ್ನ ಮಾಡ್ತಾನೆ. ಸೊ ಈ ಘಟನೆಯಿಂದಾಗಿ ಅಂದ್ರೆ ಇದೇನ್ ಈಗ ಒಂದ್ ಏನ್ ಇನ್ಸಿಡೆಂಟ್ ನಡೀತದ, ಈ ಇನ್ಸಿಡೆಂಟ್ ದಿಂದ ತಾಳಗುಂದ ಶಾಸನದಲ್ಲಿ ಬಹಳ ಚಂದ ಬರ್ದಾರ್ರಿ. ಎಲ್ಲಿರಿ? ತಾಳಗುಂದರಿ. ತಾಳಗುಂದ ಶಾಸನದೊಳಗೆ ಒಂದ್ ಲೈನ್ ಬರ್ದಾರ್ರಿ. ತಾಳಗುಂದ ಶಾಸನದೊಳಗೆ ಏನ್ ಬರ್ದಾರಪ್ಪ ಅಂದ್ರ ಒಂದು ಲೈನ್ ಬರ್ದಾರ. ಏನಂತ ಲೈನ್ ಬರ್ದಾರಪ್ಪ ಅಂತಂದ್ರ, ದರ್ಬೆ ಹಿಡಿಯುವ ಕೈ ದರ್ಬೆ ಹಿಡಿಯುವ ಕೈ ಏನನ್ನ ಹಿಡಿತಂತಂದ್ರ ಖಡ್ಗವನ್ನ ಹಿಡಿತು. ದರ್ಬೆ ಹಿಡಿಯುವ ಕೈ ಖಡ್ಗ ಹಿಡಿಯುವಂತಾಯಿತು. ದರ್ಬೆ ಹಿಡಿಯುವ ಕೈ ಖಡ್ಗವನ್ನ ಹಿಡಿಯುವಂತಾಯಿತು ಅಂತಂದ ಹೇಳಿ ಬರೀತಾರ್ರಿ. ತಾಳಗುಂದ ಶಾಸನದೊಳಗ ಅದಾರಿ ಇದ ಲೈನ್. ಅಂದ್ರೆ ಬ್ರಾಹ್ಮಣರ ಕೈಯಲ್ಲಿ ದರ್ಬೆ ಇರ್ತದ. ಸೊ ಅಂತ ದರ್ಬೆ ಹಿಡಿಯುವಂತಹ ಕೈ ಅಂದ್ರೆ ಒಂದು ಬ್ರಾಹ್ಮಣನ ಕೈ ಖಡ್ಗ ಹಿಡಿಯುವಂತಾಯಿತು ಅಂತಂದ ಹೇಳಿ ಏನಪ್ಪಾ ಅಂತಂದ್ರೆ ಈ ತಾಳಗುಂದ ಶಾಸನದಲ್ಲಿ ಬರೆಯಲಾಗಿದೆ. ತಾಳಗುಂದ ಶಾಸನದಲ್ಲಿ ಏನ್ ಮಾಡದಾರ ಅಂತಂದ್ರ ಬರೀಲಾಗಿದೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರ ಮಯೂರವರ್ಮ ಏನ್ ಮಾಡ್ತಾನಪ್ಪಾ ಅಂದ್ರೆ ಸಾಮ್ರಾಜ್ಯವನ್ನ ಏನ್ ಮಾಡ್ತಾನ್ರಿ? ಸ್ಥಾಪನೆಯನ್ನ ಮಾಡ್ತಾನೆ. ಸೊ ಈ ಮನೆತನದ ಪ್ರಮುಖ ದೊರೆಗಳು, ಮೊದಲನೇ ದೊರೆ ಯಾರಪ್ಪ ಅಂದ್ರ ಮಯೂರವರ್ಮ. ಇವನನ್ನ ನಾವೇನಂತ ಕರಿತೀವಿ? ಸ್ಥಾಪಕ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಇವನ ಸ್ಥಾಪಕ. ಮಯೂರವರ್ಮ ಯಾರಪ್ಪ ಅಂದ್ರ ಸ್ಥಾಪಕ. ಈತ ಚಂದ್ರವಳ್ಳಿ ಶಾಸನದ ಪ್ರಕಾರ ರೀ, ಚಂದ್ರವಳ್ಳಿ ಶಾಸನದ ಪ್ರಕಾರ, ಚಂದ್ರವಳ್ಳಿ ಶಾಸನದ ಪ್ರಕಾರ ಈತ ಏನ್ ಮಾಡ್ತಾನಪ್ಪ ಅಂದ್ರ ಚಂದ್ರವಳ್ಳಿ ಒಳಗಡೆ ಒಂದು ಕೆರೆಯನ್ನ ನಿರ್ಮಾಣ ಮಾಡ್ತಾನೆ ಅಂತ ಹೇಳ್ತಾರ್ರಿ. ಚಂದ್ರವಳ್ಳಿಯಲ್ಲಿ ಕೆರೆ ನಿರ್ಮಾಣ, ಚಂದ್ರವಳ್ಳಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈತ ಕೆರೆ ನಿರ್ಮಾಣ ಮಾಡ್ತಾನಂತ್ರಿ. ಚಂದ್ರವಳ್ಳಿಯಲ್ಲಿ ಏನ್ ಮಾಡ್ತಾನಂತಂದ್ರೆ ಕೆರೆ ನಿರ್ಮಾಣವನ್ನ ಮಾಡ್ತಾನಂತೆ. ಸೊ ಇವ್ ನಂತರ ಬರೋಣ ಯಾರಪ್ಪ ಅಂದ್ರ ಕಂಗವರ್ಮ. ಇವ್ ನಂತರ ಬರೋಣ ಯಾರ್ರಿ? ಕಂಗವರ್ಮ. ಈ ಕಂಗವರ್ಮನ ವಿಶೇಷತೆ ಏನಪ್ಪಾ ಅಂತಂದ್ರ ವಾಕಟಕರ ದೊರೆ ಬರ್ತಾನ್ರಿ. ವಾಕಟಕರ ದೊರೆ ಯಾರ್ರಿ ಅವ? ವಿಂಧ್ಯ ಶಕ್ತಿ. ವಾಕಟಕರ ದೊರೆ ವಿಂಧ್ಯ ಶಕ್ತಿಯನ್ನ ಏನ್ ಮಾಡ್ತಾನಂತಂದ್ರೆ ಇವ ಸೋಲಿಸ್ತಾನ್ರಿ. ವಾಕಟಕರ ದೊರೆ ಕಂಗವರ್ಮನಾದಂತ ಈತ ಏನ್ ಮಾಡ್ತಾನಪ್ಪ ಅಂದ್ರ ವಾಕಟಕರ ದೊರೆ ವಿಂಧ್ಯ ಶಕ್ತಿಯನ್ನ ಸೋಲಿಸಿದ ಅಂತಂದ್ ಹೇಳಿ ನಾವೇನ ಏನಪ್ಪಾ ಅಂತಂದ್ರ ನೋಡ್ತೀವಿ. ಸೊ ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ಬಹುದು, ಮುಂಬರುವಂತ KS ಎಕ್ಸಾಮ್ ದಲ್ಲಿ ಕ್ವಶನ್ ಕೇಳ್ಬಹುದು. ಕದಂಬರ ಯಾವ ದೊರೆಯು ವಾಕಟಕರ ದೊರೆಯಾದಂತಹ ವಿಂಧ್ಯ ಶಕ್ತಿಯನ್ನ ಸೋಲಿಸಿದ ಅಂತ ಕೇಳಿದ್ರೆ ಯಾವ ದೊರೆ ಆಗ್ತಾನಪ್ಪ ಅಂತಂದ್ರ ಯಾವ ದೊರೆ ರೀ? ಕಂಗವರ್ಮ. ಯಾವ ದೊರೆ ರೀ? ಕಂಗವರ್ಮ. ಇವನ್ ನಂತರ ಬರೋಣ ಯಾರಪ್ಪ ಅಂತಂದ್ರ ಭಗೀರಥ ವರ್ಮ. ಯಾರ್ರಿ? ಭಗೀರಥ ವರ್ಮ. ಈತ ಏನಪ್ಪಾ ಅಂತಂದ್ರ ಒಬ್ಬ ಅಪ್ರತಿಮ ದೊರೆ ಇವ. ಅಪ್ರತಿಮ ದೊರೆ. ಇವ ಎರಡನೇ ಚಂದ್ರಗುಪ್ತ ಅಂತ ಬರ್ತಾನ್ರಿ. ಗುಪ್ತ ಸಾಮ್ರಾಜ್ಯದ ದೊರೆ ರೀ. ಎರಡನೇ ಚಂದ್ರಗುಪ್ತನ ಸಮಕಾಲೀನವರಿವ. ಎರಡನೇ ಚಂದ್ರಗುಪ್ತನ ಸಮಕಾಲೀನವ ಯಾರ್ರಿ? ಈ ಭಗೀರಥ ವರ್ಮ ಏನಪ್ಪಾ ಅಂತಂದ್ರ ಎರಡನೇ ಚಂದ್ರಗುಪ್ತನ ಸಮಕಾಲೀನವ. ಹೆಂಗ್ ಗೊತ್ತಾಗ್ತದಪ್ಪ ಅಂದ್ರೆ ಇವನ ಆಸ್ಥಾನಕ್ಕೆ ಯಾರು ಭೇಟಿ ಕೊಡ್ತಾರಪ್ಪ ಅಂತಂದ್ರ ಕಾಳಿದಾಸ ಭೇಟಿ ಕೊಟ್ಟಿರ್ತಾನಂತ್ರಿ. ಕಾಳಿದಾಸ ಭೇಟಿ. ಅದಕ್ಕೆ ಇವನ ಆಸ್ಥಾನಕ್ಕೆ ಏನಪ್ಪಾ ಅಂದ್ರ ಕಾಳಿದಾಸ ಭೇಟಿ ಕೊಟ್ಟಿರ್ತಾನಂತೆ. ಹಾಗೆ ಈತ ಹೊರಡಿಸುವಂತಹ ನಾಣ್ಯಗಳ ಮೇಲೆ, ನಾಣ್ಯಗಳು ಯಾವ್ಯಾವ ಅಂತಂದ್ರ ನಾಣ್ಯಗಳಿಗೆ ಏನಂತ ಕರೀತಾರಪ್ಪ ಅಂತಂದ್ರ ಈತ ಹೊರಡಿಸುವಂತ ನಾಣ್ಯಗಳು ಏನಂತ ಕರೀತಾರಪ್ಪ ಅಂದ್ರ ಭಗಿ ನಾಣ್ಯಗಳು ಅಂತ ಹೇಳಿ ಕರೀತಾರ. ಏನಂತ ಕರೀತಾರ್ರಿ? ಭಗಿ ನಾಣ್ಯಗಳು. ಈತ ಹೊರಡಿಸಿದಂತ ನಾಣ್ಯಗಳಿಗೆ ಭಗಿ ನಾಣ್ಯಗಳು ಅಂತ ಹೇಳಿ ಕರೆದ್ರಂತ್ರಿ. ಯಾವ ನಾಣ್ಯ ರೀ?
ಭಗಿ ನಾಣ್ಯಗಳು ಅಂತಂದೇಳಿ ಕರೀತಾನಂತ. ಭಗಿ ನಾಣ್ಯಗಳನ್ನ ಅಂತ ಹೇಳಿ ಕರೆದ್ರು. ಭಗಿ ನಾಣ್ಯಗಳಂತಂದೇಳಿ ಕರೆದ್ರು. ಇವ್ ನಂತರ ಬರೋನ್ ಯಾರಪ್ಪ ಅಂತಂದ್ರ ರಘುಪತಿ ವರ್ಮ ಬರ್ತಾನ್ರಿ. ಇವ್ ನಂತರ ಏನಪ್ಪಾ ಅಂದ್ರೆ ರಘುಪತಿ ವರ್ಮ. ಇವಂದೇನಪ್ಪಾ ಅಂದ್ರೆ ಅಷ್ಟೊಂದು ವಿಶೇಷತೆ ಇಲ್ಲ. ಈತ 25 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನ್ರಿ. 25 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ 25 ವರ್ಷ ಆಳ್ವಿಕೆಯನ್ನ ಮಾಡ್ತಾನೆ. 25 ವರ್ಷ ಏನ್ ಮಾಡ್ತಾನಪ್ಪ ಅಂತಂದ್ರ ಆಳ್ವಿಕೆಯನ್ನ ಮಾಡಿದಂತವನ್ ಯಾರಪ್ಪ ಅಂತಂದ್ರ ರಘುಪತಿ ವರ್ಮ. ರಘುಪತಿ ವರ್ಮ. ಇವನ ನಂತರ ಬರುವಂತಹ ಬಹಳ ಫೇಮಸ್ ವ್ಯಕ್ತಿನ ಯಾರಪ್ಪ ಅಂತ ಈ ಮನೆತನದ ಅಪ್ರತಿಮ ದೊರೆ ಯಾರಪ್ಪ ಅಂತಂದ್ರ ಕಾಕುತ್ಸ್ಯ ವರ್ಮ. ಬಹಳ ಇಂಪಾರ್ಟೆಂಟ್ ಇವ. ಈತ ಈ ಒಂದು ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಇವ. ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಕಾಕುತ್ಸ್ಯ ವರ್ಮ. ಯಾರ್ರಿ? ಕಾಕುತ್ಸ್ಯ ವರ್ಮ. ಇವ 425ರಿಂದ 450ರವರೆಗೂ ಏನಪ್ಪಾ ಅಂದ್ರೆ ಆಳ್ವಿಕೆಯನ್ನ ಮಾಡ್ತಾನೆ. 425ರಿಂದ 450ರವರೆಗೂ ಏನಪ್ಪಾ ಅಂತಂದ್ರೆ ಆಳ್ವಿಕೆಯನ್ನ ಮಾಡ್ತಾನೆ. ಹಾಗಾದ್ರೆ ಇವನ ಬಿರುದುಗಳು ಯಾವ್ಯಾವಪ್ಪ ಅಂತಂದ್ರ ಕೀರ್ತಿ ಸೂರ್ಯ. ಮೊದಲೇದು ಕೀರ್ತಿ ಸೂರ್ಯ, ಕದಂಬ ಕುಟುಂಬ ಕುಲಭೂಷಣ, ಆಮೇಲೆ ಕದಂಬ ಕುಲ ಶಿರೋಮಣಿ. ಕದಂಬ ಕುಲ ಶಿರೋಮಣಿ. ಕದಂಬ ಕುಲ ಶಿರೋಮಣಿ. ಆಮೇಲೆ ಇವನ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವ ಕನ್ನಡದ ಮೊದಲ ಶಾಸನ ಯಾವ್ದ್ರಿ? ಕನ್ನಡದ ಮೊದಲ ಶಾಸನ ಯಾವ್ದ್ರಿ? ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನವನ್ನ ಹೊರಡಿಸಿರ್ತಾನೆ. ಹಲ್ಮಿಡಿ ಶಾಸನವನ್ನು ಹೊರಡಿಸಿದಂತಹ ದೊರೆ ಯಾರಪ್ಪ ಅಂತಂದ್ರೆ ಇದೇ ಕಾಕುತ್ಸ್ಯ ವರ್ಮ. ಕಾಕುತ್ಸ್ಯ ವರ್ಮ ಅಂತ ಹೇಳ್ತೀವಿ. ಕಾಕುತ್ಸ್ಯ ವರ್ಮ. ಸೊ ಇವನ ಸಾಧನೆಗಳೇನ್ರಿ? ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವನ ಸಾಧನೆಗಳನ್ನ ನೋಡೋಣ್ರಿ. ಇವನ ಸಾಧನೆಗಳೇನಪ್ಪಾ ಅಂತಂದ್ರೆ ಇವ ಅನೇಕ ವೈವಾಹಿಕ ಸಂಬಂಧಗಳನ್ನ ಹೊಂದಿದ್ದಂತ್ರಿ. ನೋಡ್ರಿ ಸಾಧನೆ ರೀ ಇವು. ಅನೇಕ ವೈವಾಹಿಕ ಸಂಬಂಧ ರೀ. ಅನೇಕ ವೈವಾಹಿಕ ಸಂಬಂಧ ಹೊಂದಿದ್ದಂತಿವ. ಅನೇಕ ವೈವಾಹಿಕ ಸಂಬಂಧವನ್ನ ಹೊಂದಿದ್ದ. ಸೊ ಹಾಗಾಗಿ ಇವನಿಗೆ ಏನಪ್ಪಾ ಅಂತಂದ್ರ ಅನೇಕ ಜನ ಹೆಣ್ಣು ಮಕ್ಕಳಿದ್ದರ್ರಿ. ಅನೇಕ ಜನ ಹೆಣ್ಣು ಮಕ್ಕಳಿದ್ದರು. ಅನೇಕ ಜನ ಏನಿದ್ರಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿದ್ದರ್ರಿ ಅವಂಗ. ಅನೇಕ ಜನ ಹೆಣ್ಣು ಮಕ್ಕಳಿದ್ರ. ಹೌದು, ಅನೇಕ ವೈವಾಹಿಕ ಸಂಬಂಧ ಅಂದ್ರ ಮತ್ತ ಅವಂಗ ಅನೇಕ ಜನ ಹೆಣ್ಣು ಮಕ್ಕಳು ಇರ್ಲೇಬೇಕಲ್ಲ. ಸೊ ಅನೇಕ ಜನ ಹೆಣ್ಣು ಮಕ್ಕಳಿದ್ರು. ಸೊ ನೋಡ್ರಿ ಇದು ಒಂದು ಸಾಧನೆ. ಯಾಕಂತಂದ್ರೆ ಏನಪ್ಪಾ ಅಂತಂದ್ರೆ ಅನೇಕ ಈ ವೈವಾಹಿಕ ಸಂಬಂಧವನ್ನ ಅನೇಕ ಜನರು ಹೊಂದಿರ್ತಾರೆ. ಇವ್ರ ಸಾಮ್ರಾಜ್ಯ ಅತ್ಯಂತ ದೊಡ್ಡದಾಗಿರ್ತದ. ಇವ್ರ ಸಾಮ್ರಾಜ್ಯ ಅಷ್ಟೊಂದು ದೊಡ್ಡದಾಗಿರ್ತದ. ನಾವು ನೋಡ್ತೀವಿ ಬಿಂಬಸಾರ ಅಂತ ನಾವು ನೋಡ್ತೀವಿ. ಮೌರ್ಯ ಸಾಮ್ರಾಜ್ಯದಲ್ಲಿ ಒಬ್ಬ ದೊರೆ ಬರ್ತಾನ್ರಿ, ಬಿಂಬಸಾರ. ಇತಿಹಾಸದಲ್ಲಿ ಹೇಳ್ತಾರ್ರಿ ಏನಪ್ಪಾ ಅಂತಂದ್ರ ಅವ್ಗೆ ಎಷ್ಟ್ ಜನ ಹೆಣ್ಮಕ್ಳು ಇದ್ರಪ್ಪ ಅಂತಂದ್ರ ಅಂದ್ರೆ ಮದುವೆ ಎಷ್ಟ್ ಜನ ಮದುವೆ ಆಗಿದ್ದಪ್ಪ ಅಂದ್ರೆ 500 ಜನರನ್ನ ಮದುವೆ ಆಗಿದ್ದಂತವ. ಅವಂದ ಏನಪ್ಪಾ ಅಂದ್ರೆ ಸಾಧನೆ ರೀ ಅದ ಒಂದು. ಯಾಕೆ ಸಾಧನೆಪ್ಪ ಅಂತಂದ್ರ ಅವ ತನ್ನ ಆಜು ಬಾಜು ಇರುವಂತಹ ಸಾಮ್ರಾಜ್ಯದವ್ರು ಎಲ್ಲಾ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ಬಿಟ್ರ ಅವನ ಜೊತೆ ಯಾರು ಆಕ್ರಮಣ ಮಾಡಕ್ ಬರಂಗಿಲ್ರಿ. ಹೆಣ್ಣಾಸ್ತಿರಿ. ಆಡು ಭಾಷೆದೊಳಗೆ ಹೇಳ್ಬೇಕಪ್ಪ ಅಂತಂದ್ರೆ ಹೆಣ್ಣಾಸ್ತಿ. ಆಕ್ರಮಣ ಮಾಡುದು ಅವ್ರ ಮದ್ವೆ ಆಕ್ರಮಣ ಮಾಡಿ ಯುದ್ಧ ಮಾಡೋ ಅವಶ್ಯಕತೆನೇ ಇಲ್ಲ. ಮದ್ವೆ ಆಗ್ಬಿಟ್ಟಪ್ಪ ಅಂತಂದ್ರ ಆ ಹುಡುಗಿ ತಂದು ಎಲ್ಲ ಸಾಮ್ರಾಜ್ಯವನ್ನ ಅವಂಗ ಕೊಡ್ತಾನ. ಸೊ ಆತರ ಏನಪ್ಪಾ ಅಂದ್ರೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿದಂತ ಆತರಿ. ಹಂಗೆ ಈತನ ಏನಪ್ಪಾ ಅಂತಂದ್ರೆ ಈತ ಅನೇಕ ವೈವಾಹಿಕ ಸಂಬಂಧವನ್ನು ಹೊಂದಿದ್ದ. ಅದೇ ರೀತಿ ಅನೇಕ ಜನ ಹೆಣ್ಣು ಮಕ್ಕಳಿದ್ರಿ ಇವಂಗ. ಅನೇಕ ಜನ ಹೆಣ್ಣು ಮಕ್ಕಳಿದ್ರಿ. ಈ ಹೆಣ್ಣು ಮಕ್ಕಳು ಏನ್ ಮಾಡ್ಬಿಟ್ಟಪ್ಪ ಅಂತಂದ್ರೆ ಎಲ್ಲಾ ಚಲೋ ಮನೆತನಕ ಏನಪ್ಪಾ ಅಂತಂದ್ರೆ ಮದುವೆ ಮಾಡಿ ಕೊಟ್ಬಿಟ್ಟವ. ಚಲೋ ಮನೆತನಕ್ಕೆ ಏನಪ್ಪಾ ಅಂತಂದ್ರೆ ಮದುವೆ ಮಾಡಿ ಕೊಟ್ಟ. ಅದಕ್ಕೆ ಎಕ್ಸಾಂಪಲ್ಸ್ ಯಾರ್ಯಾರಪ್ಪ ಅಂತಂದ್ರ ಅಳುಪರ ಪಶುಪತಿ ಅಂತ ಬರ್ತಾರ. ಅಳುಪರ ದೊರೆ ಬರ್ತಾನ್ರಿ ಒಬ್ಬ. ಅಳುಪರ ದೊರೆ ಪಶುಪತಿಗೆ ಕೊಟ್ಟ ಮದುವೆ ಮಾಡ್ತಾನ್ರಿ. ಒಬ್ಬರನ್ನ ಅಳುಪರಿಗೆ ದೊರೆ ಪಶುಪತಿಗೆ ಕೊಟ್ಟ ಮದುವೆ ಮಾಡ್ರ. ಇನ್ನೊಂದು ದೊರೆ ರೀ ಗುಪ್ತ ಸಾಮ್ರಾಜ್ಯದ ರೀ. ಗುಪ್ತರ ಸ್ಕಂದ ಗುಪ್ತಂಗ ಕೊಟ್ಟು ಮದುವೆ ಮಾಡ್ತಾನ್ರಿ. ಗುಪ್ತರ ಸ್ಕಂದ ಗುಪ್ತಂಗ ಕೊಟ್ಟು ಮದುವೆ ಮಾಡ್ತಾನ. ಆಮೇಲೆ ಈ ವಾಕಟಕರ ದೊರೆ ಬರ್ತಾನ್ರಿ. ವಾಕಟಕರ ದೊರೆ ಯಾರ್ರಿ? 1ನೇ ನರೇಂದ್ರ ಸೇನಂಗೆ ಕೊಟ್ಟು ಮದುವೆ ಮಾಡ್ತಾನ್ರಿ. ವಾಕಟಕರ ದೊರೆ 1ನೇ ನರೇಂದ್ರ ಸೇನಗ್ರಿ. 1ನೇ ನರೇಂದ್ರ ಸೇನ. 1ನೇ ನರೇಂದ್ರ ಸೇನ. ನೆಕ್ಸ್ಟ್ ರೀ ಏನಪ್ಪಾ ಅಂದ್ರ ಗಂಗರ ದೊರೆ 2ನೇ ಮಾಧವಂಗ್ರಿ. ಗಂಗರ 2ನೇ ಮಾಧವ. ನೋಡ್ರಿ ತನ್ನ ಹೆಣ್ಮಕ್ಳನ್ನ ಚಲೋ ಮಣಿತನಗ ಕೊಟ್ಬಿಟ್ಟವ. ಅಂದ್ರೆ ದೊಡ್ಡ
ಏನಪ್ಪಾ ಅಂತಂದ್ರೆ ಹೆಸರು ಮಾಡಿದಂತ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯಗಳಿಗೆ ಅಳುಪರ ದೊರೆ ಯಾರಪ್ಪ ಅಂತಂದ್ರೆ ಪಶುಪತಿ ಕೊಟ್ಟ. ಗುಪ್ತ ಸಾಮ್ರಾಜ್ಯ ದೊಡ್ಡ ಸಾಮ್ರಾಜ್ಯ ಅದರ ಸ್ಕಂದಗುಪ್ತನ್ ಕೊಟ್ಟ. ವಾಕಟಕರ ದೊರೆ ಒಂದನೇ ನರೇಂದ್ರ ಸೇನನ್ ಕೊಟ್ಟ. ಆಮೇಲೆ ಗಂಗಾ ಸಾಮ್ರಾಜ್ಯದ ದೊರೆ ಯಾರಪ್ಪ ಅಂತಂದ್ರೆ ಗಂಗರ ಎರಡನೇ ಮಾಧವನ್ ಕೊಟ್ರಿ. ಚಲೋ ಹೆಣ್ಮಕ್ಳನ್ನ ತನ್ನ ಹೆಣ್ಮಕ್ಳನ್ನ ಏನ್ ಮಾಡ್ಬಿಟ್ಟ, ಚಲೋ ಮನೆತನಕ ಏನಪ್ಪಾ ಅಂತಂದ್ರೆ ಕೊಟ್ಬಿಟ್ರಿ. ಈ ತರ ಏನಪ್ಪಾ ಅಂತಂದ್ರ ಸಂಬಂಧವನ್ನ ಬೆಳೆಸಿ, ರಿಲೇಶನ್ಶಿಪ್ ಬೆಳೆಸಿ, ಅವನ ಮೇಲೆ ಯಾರೋ ಆಕ್ರಮಣ ಮಾಡ್ಲಾರ್ದಂಗ ತನ್ನ ಸಾಮ್ರಾಜ್ಯವನ್ನ ಏನಪ್ಪಾ ಅಂತಂದ್ರೆ ಎಕ್ಸ್ಪಾಂಡ್ ಮಾಡ್ಕೊಂತ ಹೋದ್ರಿ. ಕಾಕುತ್ಸ ವರ್ಮ ಎಕ್ಸ್ಪಾಂಡ್ ಮಾಡ್ಕೊಂತ ಹೋದ. ಮೋಸ್ಟ್ ಪ್ರಾಬಬ್ಲಿ ಇವನ ಒಂದು ಆಡಳಿತದಿಂದ ಈ ಒಂದು ಏನಪ್ಪಾ ಅಂತಂದ್ರ ಚಾಣಾಕ್ಷತನದಿಂದ ಏನಪ್ಪಾ ಅಂದ್ರೆ ಸಾಮ್ರಾಜ್ಯ ದೊಡ್ಡದಾಗಿದ್ರು ಆಗಿರ್ಬಹುದು. ಅರ್ಥ ಆಯ್ತಾ? ಸೊ ಈ ರೀತಿ ಏನಪ್ಪಾ ಅಂದ್ರೆ ಈ ಒಂದು ಮನೆತನದ ಪ್ರಮುಖ ದೊರೆಗಳಿರ್ತಾರ್ರಿ. ಮುಂದೆ ಏನಪ್ಪಾ ಅಂತಂದ್ರ ಈ ಮನೆತನವನ್ನ ಏನಪ್ಪಾ ಅಂತಂದ್ರೆ ನಂತರ ಏನಾಗ್ತದಪ್ಪ ಅಂದ್ರೆ ಈ ಮನೆತನ ಏನಾಗ್ತದಪ್ಪ ಅಂದ್ರೆ ಎರಡು ಭಾಗ ಆಗ್ತದ. ಈ ಮನೆತನ ಏನಾಗ್ತದಪ್ಪ ಅಂತಂದ್ರ ಎರಡು ಭಾಗ ಆಗ್ತದ, ಎರಡು ಶಾಖೆಗಳಾಗಿ ಆಗ್ತಾವ. ಆ ಶಾಖೆಗಳು ಯಾವುವು? ಆ ಶಾಖೆಗಳಲ್ಲಿ ಬರುವಂತಹ ಆ ಶಾಖೆಗಳಲ್ಲಿ ಬರುವಂತಹ ರಾಜರು ಯಾರು ಅವನ್ನೆಲ್ಲವನ್ನ ಏನಪ್ಪಾ ಅಂದ್ರೆ ನಾವು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ, ಆಮೇಲೆ ಸಾಕಷ್ಟು ಜನರಿಗೆ ತಲುಪಿಸುವ ಹಾಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.